ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದು ಪಾನಿಪುರಿ ಕಿಟ್ಟು. ಆಚಿ ಪಾನಿಪುರಿ ಕಿಟ್ಟಲ್ಲಿ ಯಾವ ರೀತಿ ಪಾನಿಪುರಿನ ಮಾಡೋದು ಅಂತ. ಸೊ ಈಗೆಲ್ಲ ಸಮ್ಮರ್ ಸ್ಟಾರ್ಟ್ ಆಗಿದೆ. ಮಕ್ಕಳಿಗೆ ಮನೆಯಲ್ಲೇ ಮಾಡ್ಕೊಡಿ, ತುಂಬಾ ಕ್ಲೀನ್ ಆಗಿ. ಹೊರಗಡೆ ತಿನ್ನೋದು ಅಷ್ಟು ಹೆಲ್ದಿ ಅಲ್ಲ. ಮನೆಯಲ್ಲಿ ತುಂಬಾ ನಾವೇ ಕ್ಲೀನ್ ಆಗಿ ಮಾಡ್ಕೊಡೋದ್ರಿಂದ ತುಂಬಾನೇ ಒಳ್ಳೇದು. ಮಕ್ಳಿಗೆ ಆರೋಗ್ಯ ಕೂಡ ಒಳ್ಳೇದಾಗುತ್ತೆ. ನೋಡಿ, ಇದು ಮಿಂಟ್ ಪಾನಿ ಪೌಡರು, ಹಾಗೆ ಇದು ಹುಣಸೆ ಹಣ್ಣು ಚಟ್ನಿ, ಮತ್ತೆ ಇದು ಪಾನಿ ಮಸಾಲ. ಇಷ್ಟನ್ನು ಕೂಡ ಹಾಕಿರ್ತಾರೆ ಪಾಕೆಟ್ ನಲ್ಲಿ. ಇದ್ರ ಬೆಲೆ ಬಂದು 50 ರೂಪಾಯಿ. 50 ಇಲ್ಲ 55, 60 ತಗೋತಾರೆ ಅಷ್ಟೇನೆ. ನಾನು ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಈರುಳ್ಳಿನ ಹಚ್ಕೊಂಡಿದ್ದೀನಿ. ಒಂದು 3 ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆಲ್ಲ ನಾವು ಮಸಾಲೆ ಬರುತ್ತೆ ಅದ್ರಲ್ಲೇನೆ. ಆ ಮಸಾಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕ್ಬೇಕು, ಸ್ವಲ್ಪ ಉಪ್ಪು ಕೂಡ ಹಾಕ್ಬೇಕಾಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ಗೆ ಹೊರಗಡೆ ತಿಂದಷ್ಟೇ ಫೀಲ್ ಆಗುತ್ತೆ, ಆದ್ರೆ ಮನೆ ಜನ ಎಲ್ಲ ತಿನ್ಬೋದು. ಒಂದ್ 50 ರೂಪಾಯಿ ಖರ್ಚು ಮಾಡಿ ತಗೊಬಂದ್ರೆ ಒಂದ್ 25 ಇಂದ 30 ಇರುತ್ತೆ. ಅಂದ್ರೆ ಇದು ಪಾನಿದು ಪೂರಿಗಳು ಅಷ್ಟಿರುತ್ತೆ, ತಿನ್ಬೋದು, ಪರವಾಗಿಲ್ಲ ಅಂತ ಅನ್ಕೊಂಡೆ ನಾನು. ಅವಾಗ ತರ್ತಾ ಇರ್ತಾರೆ ನಮ್ಮನೇಲಿ, ಮನೇಲೆ ಮಾಡ್ಕೊಡು ಅಂತ ಅಂದ್ಬಿಟ್ಟು. ಹೊರಗಡೆ ಚೆನ್ನಾಗಿರಲ್ಲ ಪಾನಿಪುರಿ ಅಂದ್ಬಿಟ್ಟು ತರ್ತಾ ಇರ್ತಾರೆ. ನನ್ ಮಗ ಬೇಕಾದಾಗ ಮಾಡಿಸ್ಕೊತಾನೆ. ಚಿಕ್ಕವನ್ಗಂತೂ ಪಾನಿಪುರಿ ತುಂಬಾನೇ ಇಷ್ಟ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದೀನಿ. ಈಗ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಚಾಟ್ ಮಸಾಲ ಹಾಕ್ತಿದೀನಿ. ಮಸಾಲೆಗಳಲ್ಲಿ ಸ್ವಲ್ಪ ಉಪ್ಪು ಅಂಶ ಇರುತ್ತೆ, ಅದರಿಂದ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ಚಾಟ್ ಮಸಾಲ ಮನೆಯಲ್ಲ ಇತ್ತು, ಅದರಿಂದ ಚೆನ್ನಾಗಿ ಘಮ ಅನ್ನುತ್ತೆ ಅಂದ್ಬಿಟ್ಟು ಹಾಕ್ತಾ ಇದೀನಿ. ಫ್ಲೇವರ್ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಚಾಟ್ ಮಸಾಲ, ಅದರಿಂದ ಹಾಕೋತಾ ಇದೀನಿ. ಅದನ್ನೆಲ್ಲ ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡಿರ್ತೀನಿ ನಾನು. ಎಷ್ಟು ಬೇಕು ಅಷ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡಬೇಕು. ಈಗ ನಾನು ಪಾನಿನ ತಯಾರಿಸ್ಕೊತಾ ಇದೀನಿ. ನೋಡಿ, ನೀರ್ ಹಾಕೋತಾ ಇದೀನಿ. ಒಂದು ಬೌಲ್ ತಗೊಂಡು ನೀರ್ ಹಾಕೊಂಡು ಪಾನಿ ಪೌಡರ್ ಅನ್ನ ಮಿಕ್ಸ್ ಮಾಡ್ಕೊತಾ ಇದೀನಿ. ಇದಕ್ಕೂ ಕೂಡ ಪುದೀನ, ಕೊತ್ತಂಬರಿ ಎಲ್ಲಾನು ಹಾಕಿರ್ತಾರೆ. ಪಾನಿ ಪೌಡರ್ ನೋಡಿ ಈ ರೀತಿ ಇರುತ್ತೆ. ಇದಕ್ ಸ್ವಲ್ಪ ಮಸಾಲೆಗೆ ಹಾಕಕ್ಕ ಕೊಟ್ಟಿದ್ರಲ್ಲ, ಅದು ಕೂಡ ಹಾಕ್ತಾ ಇದೀನಿ ನಾನು ಸ್ವಲ್ಪ. ಯಾವ ರೀತಿ ಮಾಡೋದು ಏನು ಅಂತ ಕೊಟ್ಟಿರಲ್ಲ ಪಾಕೆಟ್ ಮೇಲೆ. ಸ್ವಲ್ಪ ಉಪ್ಪು, ಸ್ವಲ್ಪ ಚಾಟ್ ಮಸಾಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇದನ್ನ ಸ್ವಲ್ಪನೇ ಮಾಡ್ಕೊತಾ ಇದೀನಿ, ಎಷ್ಟು ಬೇಕು ಅಷ್ಟೇನೆ, ಸುಮ್ಮನೆ ವೇಸ್ಟ್ ಆಗೋದ್ ಬೇಡ ಅಂತ. ಒಂದ್ ಪ್ಯಾಕೆಟ್ ಕೊಟ್ಟಿರ್ತಾರೆ, ಅಷ್ಟು ಹಾಕೊಂಡ್ರೆ ಜಾಸ್ತಿ ಆಗ್ಬಿಡುತ್ತೆ. ಸ್ವಲ್ಪ ಸ್ವಲ್ಪ ಹಾಕೋಬೇಕು. ಈಗ ಒಂದ್ ಬಾಣಲಿ ಎಣ್ಣೆ ಇಟ್ಕೊಂಡು ಪೂರಿ ಅಲ್ಲೆಲ್ಲ ಕರ್ಕೋತಾ ಇದೀನಿ. ಆದಷ್ಟು ಜಾಸ್ತಿ ಉರಿ ಇಟ್ಕೊಂಡ್ರೆ ಅಷ್ಟು ಉಂಡೆ ಊದೋದಿಲ್ಲ. ಈ ರೀತಿ 2 ಕಡೆಗೂ ರೋಸ್ಟ್ ಮಾಡ್ಕೊಬೇಕು. ಚೆನ್ನಾಗಿ ಉಂಡೆಗಳು ಉತ್ಕೋತವೆ. ನೋಡಿ, ಈ ರೀತಿ ಒಂದೊಂದು ಉಂಡೆ ಊದೋದಿಲ್ಲ, ಅದರಿಂದ ಕಡಿಮೆ ಹಾಕೊಂಡು ಚೆನ್ನಾಗಿ ಪುರಿನೆಲ್ಲನು ಫ್ರೈ ಮಾಡ್ಕೋಬೇಕು. ಎರಡ್ ಕಡೆನೂ ಫ್ರೈ ಮಾಡ್ಕೋಬೇಕು. ಮತ್ತೆ ಸಿಮ್ಮಲ್ಲಿ ಇಟ್ಕೊಂಡಿರ್ಬೇಕು ಗ್ಯಾಸ್ ಅನ್ನ. ಜಾಸ್ತಿ ಉರಿ ಇಟ್ಕೋತು ಅಂದ್ರೆ ಒಳಗಡೆ ಬೇಯಲ್ಲ, ಹಾಗೆ ಸೀದೋಗ್ಬಿಡುತ್ತೆ, ಕಲರ್ ಕೂಡ ಚೇಂಜ್ ಆಗ್ಬಿಡುತ್ತೆ. ಮತ್ತೆ ಇದು ನಾವು ಎಣ್ಣೆಗೆ ಹಾಕ್ದಾಗ ವೈಟ್ ಇರುತ್ತೆ, ಈಚೆಗಡೆ ತೆಗ್ದಾಗ ಒಂಥರ ಬ್ರೌನ್ ಕಲರ್ ಬಂದಿರುತ್ತೆ ಪುರಿ. ಇದು ಎಲ್ಲವನ್ನು ಎಣ್ಣೆಗೆ ಹಾಕಿ ತೇಲ್ಸಿ ಇಟ್ಕೊತಾ ಇದೀನಿ. ಈ ಪಾನಿಪುರಿ ಮಾಡೋ ಟೈಮಲ್ಲಿ ನಮ್ಮ ಮಕ್ಳು ಅಡಿಗೆ ಮನೆ ಬಿಟ್ಟು ಕದ್ಲಲ್ಲ. ಇವ್ರಿಗೆ ಒಂಥರ ಕ್ಯೂರಿಯಾಸಿಟಿ, ಯಾವ ರೀತಿ ಮಾಡ್ತಾಳೆ ನಮ್ಮಮ್ಮ, ಯಾವ ರೀತಿ ಮಾಡ್ತಾಳೆ ಅಂತ. ನೋಡಿ, ಕರ್ಕೊಂಡಿರುವಂತ ಪೂರಿನೆಲ್ಲ ಈಗ ಒಂದು ಪ್ಲೇಟ್ಗೆ ಹಾಕಿ ಜೋಡಿಸಿಡ್ತಾ ಇದೀನಿ. ಪೂರಿ ಉಂಡೆನೆಲ್ಲ ಈ ರೀತಿ ಒಂದು ಬೆಳ್ಳಲ್ಲಿ ಸ್ವಲ್ಪ ಹೋಲ್ ಮಾಡ್ಕೋಬೇಕು. ಪಾನಿ ನಿಲ್ಲೋದಿಲ್ಲ ಒಳಗಡೆ, ಅದರಿಂದ ಸ್ವಲ್ಪ ಹೋಲ್ ಮಾಡ್ಕೊಬೇಕಾಗುತ್ತೆ. ನನ್ ಮಗನು ಮಾಡ್ತಾ ಇದ್ದಾನೆ ನೋಡಿ, ಪಕ್ಕದಲ್ಲೇ ಇದ್ದಾನೆ. ಅವನು ಕೂಡ ಹೋಲ್ ಮಾಡಿ ಇಡ್ತಾ ಇದ್ದಾನೆ. ಅದು ಸ್ವಲ್ಪ ಜಾಸ್ತಿ ಹೋಲ್ ಮಾಡ್ತು ಅಂದ್ರೆ ಒಳಗಡೆ ಮಸಾಲೆ ನಿಲ್ಲಲ್ಲ, ಮತ್ತೆ ಪಾನಿದ್ ನೀರು ಕೂಡ ನಿಲ್ಲಲ್ಲ. ಆದ್ರಿಂದ ನಾನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅವ್ನಿಗೆ. ಈಗ ನಾವೇನ್ ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ ಆಲೂಗೆಡ್ಡೆ, ಅದನ್ನ ಮಸಾಲೆ, ಹಾಗೆ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇಷ್ಟನ್ನು ಹಾಕ್ತಾ ಇದೀನಿ ನಾನು. ಇದ್ರ ಜೊತೆಗೆ ಬೇಯಿಸ್ಕೊಂಡಿರೋ ಬಟಾಣಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆದ್ರೆ ಅರ್ಜೆಂಟ್ ಅಲ್ಲಿ ನನ್ ಬಟಾಣಿ ಬೇಯಿಸಕ್ ಆಗ್ಲಿಲ್ಲ. ಮಕ್ಳು ಸ್ವಲ್ಪ ಬೇಗ ಬೇಗ ಮಾಡಮ್ಮ ಅಂತ ಅಂತಿರ್ತಾರಲ್ಲ, ಆದ್ರಿಂದ. ಈ ರೀತಿ ಒಂದ್ ಪ್ಲೇಟ್ಗೆ ಹಾಕ್ಬಿಟ್ಟು ಒಂದೇ ಸರಿ ಕೊಡೋಣ ಅವ್ರಿಗೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದೀನಿ. ವೇಟ್ ಮಾಡ್ತಾ ಇದಾರೆ ಅವರು ಆಲ್ರೆಡಿ.
ರಜೆಗಳಲ್ಲಿ ಮಕ್ಳುಗಳಿಗೆ ಈ ರೀತಿ ಮನೆಯಲ್ಲೇ ಮಾಡ್ಕೊಡಿ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ತುಂಬಾ ಕ್ಲೀನ್ ಆಗಿ ಕೂಡ ಮಾಡ್ಬೋದು. ಹೊರಗಡೆಯಿಂದ ತಂದ್ ತಿನ್ಬೇಕಾದ್ರೆ ಏನಂತ ಫೀಲ್ ಆಗುತ್ತೆ ಅಂದ್ರೆ ಯಾವ್ದ್ರಲ್ಲಿ ಮಾಡಿದಾರೋ, ಯಾವ ನೀರ್ ಹಾಕಿದಾರೋ, ಕೈ ನೀಟಾಗಿ ತೊಳ್ದಿದಾರೋ ಈ ತರ ಎಲ್ಲ ಡೌಟ್ ಬರ್ತಿರುತ್ತೆ ನನ್ಗೆ. ಅದರಿಂದ ನಾವೇ ನಮ್ ಕೈಯಾರ ಮನೆಯಲ್ಲೇ ಮಾಡೋದ್ರಿಂದ ಒಂಥರ ನಾವೇ ಮಾಡಿದ್ದು ಅನ್ನೋ ಖುಷಿ ಬರುತ್ತೆ. ಪಾಕೆಟ್ ಇಂದ ತಂದ್ ಮಾಡಿರೋದಾದ್ರುವೆ ನಾವೇ ಮಾಡಿರೋದು ಅನ್ನೋ ಖುಷಿ ಬರುತ್ತೆ. ತುಂಬಾ ಹೆಲ್ದಿ ಕೂಡ. ಮತ್ತೆ ಮನೆ ಜನ ಎಲ್ಲ ತಿನ್ಬೋದು. ನಾವ್ ಇದನ್ನ ಒಂದ್ 4 ಜನ ತಿಂತೀವಿ. ನಮ್ಮ ಮನೆಯವರು, ಮಕ್ಳು ಇಷ್ಟು ಜನ ಕೂಡ ತಿಂತೀವಿ. ಆದ್ರೆ ಪುರಿ ಸ್ವಲ್ಪ ತೆಳ್ಳಗಿರುತ್ತೆ, ಜಾಸ್ತಿ ಮಂದ ಇರಲ್ಲ. ನಾವು ಅಂಗಡಿಲಿ ತಗೊಂಡ್ ತಿನ್ನೋದು ಸ್ವಲ್ಪ ಮಂದ ಇರುತ್ತೆ. ಸ್ವಲ್ಪ ತೆಳ್ಳೆ ಇರುತ್ತೆ ಅಷ್ಟೇನೆ. ನನ್ ಮಗನು ಜೋಡಿಸ್ತಾ ಇದ್ದಾನೆ. ನೋಡಿ ಈಗ ಪಾನಿ ಎದ್ದಿ ಕೊಟ್ರೆ ಯಾವ ರೀತಿ ರಿಯಾಕ್ಷನ್ ಮಾಡ್ತಾನೆ ಅವನು ಅಂತ ತೋರಿಸ್ತೀನಿ. ಕಾಯ್ತಾ ಇದ್ದಾನೆ ಅವನು. ನೋಡಿ ನನ್ ಮಗ ಕಾಯ್ತಾ ಇದ್ದಾನೆ ಎಷ್ಟು ಬೇಗ ಕೊಡ್ತಾಳೆ ನಮ್ಮಮ್ಮ ಅಂತ. ತುಂಬಾ ಚೆನ್ನಾಗೈತೆ ಅಂತ ಹೇಳ್ದ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.